ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ ಹೀರೋ ಮಟೀರಿಯಲ್ ನಮ್ಮ ಅನೀಶ್, ಬಟ್ ಅದೃಷ್ಟ ಅನ್ನೋದೊಂದು ಕೈ ಹಿಡಿತಾ ಇಲ್ಲ. ಅದೊಂದು ಕೈ ಹಿಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅನ್ನೋಂಥದ್ದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತದೆ. ಸೊ ನೀವು ಗೆಲ್ಲಬೇಕು ಅನ್ನೋಂಥದ್ದು ಸೋಷಿಯಲ್ ಮೀಡಿಯಾದು ನೆಟ್ಟಿಗರು ಕೂಡ ಯೂಶಲಿ ನೆಟ್ಟಿಗರು ಎಕ್ಸ್ಪೆಕ್ಟ್ ಮಾಡಲ್ಲ, ಟ್ರೋಲ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಬಟ್ ನೀವು ಗೆಲ್ಲಬೇಕು ಅನ್ನೋಂಥದ್ದು ಟ್ರೋಲ್ ಅಭಿಮಾನಿಗಳ ಒಂದು ಆಶಯ. ಫಸ್ಟ್ ಅದಕ್ಕೆ ರಿಯಾಕ್ಷನ್ ಕೊಡೋದಾಗುತ್ತೆ. ಇದೇ ದೊಡ್ಡ ಅದೃಷ್ಟ ಅಲ್ವಾ? ಅದೃಷ್ಟ ಇಲ್ಲ ಅಂತಲ್ಲ, ಅದೃಷ್ಟ ತುಂಬ ಚೆನ್ನಾಗಿದೆ. ರೈಟ್ ಟೈಮ್, ರೈಟ್ ಸಿನಿಮಾ, ರೈಟ್ ಫ್ರೈಡೆ, ಆ ಎಲ್ಲ ರೈಟ್ಸು ಕೂಡಿದೆ. ನೋಡಿ ಇಲ್ಲೆಲ್ಲ ರೈಟ್ಸ್ ಇದ್ದಾವೆ, ಎಲ್ಲ ಕೂಡಿದೆ. ಇದು ಶುಕ್ರವಾರ ನೀವು ಹೇಳ್ದಂಗೆ ಎಲ್ಲ ಟ್ರೋಲ್ ಮಾಡೋದೇ ಹೆಚ್ಚು. ಬಟ್ ಅನೀಶ್ ನೀನು ಗೆಲ್ಲಬೇಕು, ನೀನು ಗೆಲ್ತೀಯ ಗುರು, ನೀನು ಗೆಲ್ಲಿಸ್ಬೇಕು ಗುರು, ಈ ಥರ ಕಮೆಂಟ್ಸ್ ನೋಡಿದಾಗ ನಾನು ನಿಜವಾಗ್ಲೂ ಇಷ್ಟು ಅದೃಷ್ಟ ಮೇ ಬಿ ಇದು ಹೆಂಗೆ ಬಂತು ಅಂದರೆ ನನ್ನ ಪ್ರೀವಿಯಸ್ ಸಿನಿಮಾಗಳಿಂದನೇ ಬಂತು. ಅವ್ರು ನೋಡಿರೋದು, ಇಲ್ಲ ನನ್ನ ಪಿಕ್ಚರ್ಸ್ ನೋಡಿ, ನನ್ನ ಸಾಂಗ್ಸ್ ನೋಡಿ ಅವ್ರು ಅದನ್ನು ಇವತ್ತು ಯಾವುದೋ ಒಂದು ಕಮೆಂಟ್ ಬಂತು, ಗುರು ನೀನು ಗೆಲ್ತೀಯ ಗುರು, ಗೆಲ್ಲೋವರೆಗೂ ಪೂಜೆ ಮಾಡಿಸ್ತಾ ಇರ್ತೀನಿ ಅಂತ. ನಾನು ಲೈಕ್ ಓಕೆ, ನಿಜವಲ್ಲ ಕಮೆಂಟ್ ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಬಟ್ ಈ ಸರಿ ಈ ಶುಕ್ರವಾರ 12ನೇ ಶುಕ್ರವಾರ 12ನೇ ಸಿನಿಮಾ ದೊಡ್ಡದಾಗಿ ಗೆಲ್ತೀವಿ, ತೀರಾ ದೊಡ್ಡದಾಗಿ ಗೆಲ್ತೀವಿ. ಇಂಡಸ್ಟ್ರಿಗೆ ಬಂದು 1 ದಶಕ ಆಯಿತು ಸರ್. ಎವ್ರಿ ಸಿನಿಮಾಗೂ ಕೂಡ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ. ಸೊ ನೀವು ರೀಚ್ ಆಗಬೇಕು ಅನ್ನೋಂಥದ್ದು ಡೆಸ್ಟಿನಿ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಗೆಲುವು ಈ ಸಿನಿಮಾದಿಂದ ಸಿಗ್ಬೋದಾ ಅಂತ? 100% ಪ್ರತಿ ಶುಕ್ರವಾರನೂ ಅದೇ ಟ್ರೈ. ಪ್ರತಿ ಶುಕ್ರವಾರ ಬಂದಾಗಲೂ ನಾನು ಎಲ್ಲ ಇಂಟರ್ವ್ಯೂಸ್ ಇಂಡಸ್ಟ್ರಿ ಬಂದು 10 ವರ್ಷ ಆಗಿದೆ. ಬಟ್ ಬಂದಿರೋ ಶುಕ್ರವಾರಗಳು ಬರೀ 11 ಅಲ್ವಾ? ಇದು 12ನೇ ಶುಕ್ರವಾರ ಅಷ್ಟೇ. ಸೊ ಪ್ರತಿ ಸಿನಿಮಾನೂ ಗೆಲ್ಲೇಬೇಕು ಅಂತ ಮಾಡೋದು, ಪ್ರತಿ ಸಿನಿಮಾನೂ ಅದೇ ಇದು. ಬಟ್ ಈ ಸರಿ ಎಲ್ಲವೂ ಕೂಡಿ ಬಂದಿದೆ ಅನ್ನೋ ಆ ವೈಬ್ ನನಗೆ ಗೊತ್ತಾಗ್ತಿದೆ. ಗೆಲ್ಲೋರ್ಗೂ ಬಿಡಲ್ಲ ಮೇಡಮ್. ಸಿನಿಮಾ ಅನೌನ್ಸ್ ಆದ ಗಳಿಗೆಯಿಂದ ಟಿಲ್ ಇವತ್ತಿನವರೆಗೂ ಕೂಡ ಪ್ರಮೋಷನ್ ಅಂತ ಬಂದಾಗ ತುಂಬಾ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ, ಯುನಿಕ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಪ್ರಮೋಷನ್ ಬಗ್ಗೆ ಮಾತಾಡೋದು ಅಂದರೆ ಇವತ್ತು ಎಲ್ಲವೂ ನಾನು ಇಷ್ಟು ಶುಕ್ರವಾರ ಫೇಸ್ ಮಾಡಿದ್ಮೇಲೆ ಎಲ್ಲಿ ಅನೀಶ್ ಲ್ಯಾಕ್ ಆಗ್ತದೆ, ಮೇ ಬಿ ರೀಚಿಂಗ್ ಆಡಿಯನ್ಸಲ್ಲಿ ಸ್ವಲ್ಪ ಎಲ್ಲೋ ಲ್ಯಾಕ್ ಆಗ್ತಿದ್ವಿ, ಹಿಂಜರಿತಿದ್ವಿ ಅನ್ನೋದು ನನಗೆ ಅದು ಗೊತ್ತಾಗ್ತಿರೋದು. ಸೊ ಆನ್ ದ ಫಸ್ಟ್ ಡೇಯಿಂದನೇ ನಾವು ಇದನ್ನ ತುಂಬ ಶೋರ್ ಆಗಿದ್ವಿ. ರೆಗ್ಯುಲರ್ ಪ್ರಮೋಷನ್ಸ್ ಯಾವುದೂ ವರ್ಕ್ ಆಗಲ್ಲ ಈಗ. ನಿಜವಲ್ಲ ಮುಂಚಿನ ಥರ ಸುಮ್ಮನೆ ಕೂತು ಇಂಡಸ್ಟ್ರಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ನಾನು ತುಂಬ ಕಷ್ಟಪಟ್ಟು ಮಾಡಿದೆ, ಇದು ಯಾವುದೂ ವರ್ಕ್ ಆಗೋದಿಲ್ಲ ಅಂತ ನನಗೂ ಅರಿವಿದೆ. ಸೊ ಏನಾದರೂ ಡಿಫ್ರೆಂಟ್, ಇವಾಗ ಅಭಿ ತುಂಬ ಇದರಲ್ಲಿ ಹೇಳ್ತಾರೆ, ಶಾರ್ಟ್ಸ್ ನೋಡ್ತಿರ್ತಾರೆ, ಅದರಲ್ಲೇ ಎಂಟರ್ಟೈನ್ ಕೊಡೋದಕ್ಕೆ, ಅದಕ್ಕಿಂತ ಎಷ್ಟು ಚೆನ್ನಾಗಿ ನಾನು ಸಿನಿಮಾ ಮಾಡಿದ್ದೀನಿ ಅನ್ನೋದು ಕ್ವಶನ್ ಆಗುತ್ತೆ. ಸೊ ಈವನ್ ಪ್ರಮೋಷನ್ ಇವಾಗ ಅದೇ ಮ್ಯಾಟ್ರ್. ಈಗ ಸುಮ್ಮನೆ ಪ್ರಮೋಷನ್ ಮಾಡಿಬಿಟ್ರೆ ಅದಾಗಲ್ಲ, ಅದರಲ್ಲೂ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಆಡಿಯನ್ಸ್ಗೆ. ನಾವು ಏನೇ ಒಂದು ಪ್ರಮೋಷನ್ ವಿಡಿಯೋ ಬಿಟ್ಟಾಗ್ಲೂ ಎಂಟರ್ಟೈನ್ಮೆಂಟ್ ಇಟ್ಕೊಂಡೆ ಪ್ರಮೋಷನು. ನಮಗೆ ನಾವೇ ಕಾಲು ಇಳ್ಕೊಳೋದಾಗಿರ್ಬೋದು, ನಾನು ಔಟ್ ಆಫ್ ದಿ ಬಾಕ್ಸ್ ಬಂದೆ ಅನ್ನೋದು, ಮಿಲನಾಗೆ ಔಟ್ ಆಫ್ ದಿ ಹೌಸ್ ಬಂದರು ಅನ್ನೋದು, ಈ ಥರ ನಮ್ಮನ್ನು ನಾವೇ ಪುಷ್ ಮಾಡಿರೋ ಅಂತ ಒಂದು ವಿಡಿಯೋ ಮಾಡಿದ್ವಿ. ಸೊ ಇದೆಲ್ಲವೂ ಆಡಿಯನ್ಸ್ಗೆ ರೀಚ್ ಆಗಿದೆ. ಈಗ ಒಂದು ರೇಂಜಿಗೆ ತಲುಪಿದ್ದೀವಿ ಅನ್ನೋ ಒಂದು ಭರವಸೆ ಇದೆ ನಮಗೆ. ಸೊ 22ನೇ ತಾರೀಕು ನಾನು ಒಂದಷ್ಟು ದಿನ ನಾನು ಟೀಮ್ಗೆ ಹೇಳ್ತಾನೆ ಇದ್ದೀನಿ, ಅದೇನೋ ಗೊತ್ತಿಲ್ಲ ನನಗೆ, ನವಂಬರ್ 22ಕ್ಕೆ ನಾನು ತುಂಬ ಹೌಸ್ಫುಲ್ ಶೋಸ್ ನೋಡ್ತಿದ್ದೀನಿ ಅನ್ನೋ ಒಂದು ನನಗೆ ಬ್ಯಾಕ್ ಎಂಡಲ್ಲಿ ತುಂಬ ಸ್ಟ್ರಾಂಗ್ ಫೀಲಿಂಗ್. ಐ ರಿಯಲಿ ಡೋಂಟ್ ನೋ ಹೆಂಗೋ ಇದು ಏನು ಹೆಂಗಾಗುತ್ತೆ ಏನು ನನಗೆ ಯಾವುದಕ್ಕೂ ನನಗೆ ಉತ್ತರ ಇಲ್ಲ. ಬಟ್ ನವಂಬರ್ 22ಕ್ಕೆ ನನಗೆ ಓಪನ್ ಮಾಡೋದಾಗಿಂದನೂ ನನಗೆ ವೆರಿ ಶೋರ್ ಗಟ್ ಫೀಲಿಂಗ್ ಫ್ರಮ್ ಇಯರ್ ಐ ಆಮ್ ಟೆಲಿಂಗ್. ನವಂಬರ್ 22ರಿಂದ ಹೌಸ್ಫುಲ್ ಶೋಸ್ ಬೀಳುತ್ತೆ. ಒಂದಷ್ಟು ಪಾಯಿಂಟ್ಸ್ ಅಭಿಗೆ ಹೇಳಿದ್ದೀನಿ, ಅಭಿ ನೋಡಿ ಈ ಸೀನಲ್ಲಿ ಹಿಂಗೆ ನಗ್ತಿರ್ತಾರೆ, ಅದು ಹೌಸ್ಫುಲ್ ಶೋಲೇ ನಗ್ತಿರ್ತಾರೆ ಜನ, ನಾವಿಬ್ಬರು ಏನೋ ಪ್ರೊಜೆಕ್ಟ್ ರೂಮಿಂದ ನೋಡೋಣ ಅಂತ. ಸೊ ಇದೆಲ್ಲವೂ ಅನಿಸ್ತಿದೆ. ಎಲ್ಲ ವೈಬನ್ನು ಈ ಸರಿ ನನಗೆ ತುಂಬ ಸ್ಟ್ರಾಂಗಾಗಿ ಅನಿಸ್ತಿದೆ. ಅನೀಶ್ ಮಾಸ್ ಹೀರೋ ಆಗಿ ಎಲ್ರಿಗೂ ಅಟ್ರಾಕ್ಟ್ ಮಾಡಿದರೆ, ಎಲ್ರಿಗೂ ಗೊತ್ತು ನಿಮ್ಮ ಕ್ಯಾಲಿಬರ್ ಏನು ಅಂತ. ಈ ಸಲ ಲವರ್ ಬಾಯ್ ಅಂಡ್ ರೊಮ್ಯಾಂಟಿಕ್ ಹೀರೋ ಆಗಿ ಕಾಣಿಸ್ಕೊಳ್ತಿದ್ರ ನಿಮ್ಮ ಮತ್ತೆ ಮಿಲನ ಕಾಂಬಿನೇಷನ್. ಆ್ಯಕ್ಚುಲಿ ಏನು ಮಾಸು ಮಾಡಿದ್ದೆ ನಾರ್ಮಲ್. ಇವಾಗ ಅಕಿರಾ ವಾಸ್ ಕಂಪ್ಲೀಟ್ಲಿ ನಾಟ್ ಮಾಸ್. ಮೇ ಬಿ ಬ್ಯಾಕ್ ಟು ಬ್ಯಾಕ್ ಮಾಸ್ ಮಾಡಿದ್ರಿಂದ ಎಲ್ಲರೂ ಮಾಸ್ ಸಿನಿಮಾ ಅಂತ ಹೇಳಿ ಎಲ್ಲ ಪಾತ್ರಗಳು ಮಾಡಬೇಕು ಅನ್ನೋದೇ ಆಸೆ. ಮಾಸ್ಗೂ ಸೂಟ್ ಆಗಬೇಕು, ಇದಕ್ಕೂ ಸೂಟ್ ಆಗಬೇಕು. ನಾಳೆ ಇನ್ನೊಂದು ಮಾಡಿದಾಗಳು ಆಡಿಯನ್ಸ್ಗೆ ಏನಂದರೆ ಅವು ಅನೀಶ್ ಇದೇ ಕ್ಯಾಟಗರಿ ಮಾಡ್ತಾನೆ, ಇಷ್ಟೇ ಕೇಪಬಲ್ ಅನ್ನೋದು ನನಗೆ ಅದನ್ನು ಇದು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಆ್ಯಂಡ್ ಇಷ್ಟನೂ ಇಲ್ಲ. ನೆಕ್ಸ್ಟು ಇನ್ನೊಂದು ಏನಾದರೂ ಒಂದು ಡಿಫ್ರೆಂಟ್ ಎಲ್ಲ ಪಾತ್ರಗಳನ್ನು ಮಾಡುವಂಥ ಒಂದು ನಟ ಆಗಬೇಕು ಅನ್ನೋದೇ ನನ್ನ ಆಸೆ. ಆ್ಯಂಡ್ ಆರಾಮ್ ಅರವಿಂದ್ ಸ್ವಾಮಿಯಲ್ಲಿ ಪಾತ್ರನೇ ಮಜಾ, ಅಭಿ ಬರೆದಿರೋ ಪಾತ್ರನೇ ಮಜಾ. ಇಲ್ಲಿವರೆಗೂ ನಾನು ಆ ಪಾತ್ರ ಪ್ಲೇ ಮಾಡಿಲ್ಲ. ಅದರಲ್ಲಿ ಆ ಪಾತ್ರಕ್ಕಿರೋ ಒಂದು ಕೊಬ್ಬೆ ಆಡಿಯನ್ಸ್ಗೆ ಮಜಾ ಕೊಡುತ್ತೆ. ಅಕಿರಾ ಸಿನಿಮಾ ಪ್ರೊಡ್ಯೂಸರ್ ಅಂದರೆ ಇಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು, ಗುಲ್ಟು ಮತ್ತು ಅಕಿರಾದು. ಸೊ ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದು. ಸೊ ಪ್ರೊಡ್ಯೂಸರ್ಸ್ ಬಗ್ಗೆ ನನ್ನ ಕ್ಲೋಸ್ ಫ್ರೆಂಡ್ಸು ತುಂಬ ಹೊಗಳಿದ್ರೆ ದೃಷ್ಟಿ ಆಗುತ್ತೆ. ಇಬ್ಬರು ನನ್ನವರು, ನಾನು ಹೆಚ್ಚಿಗೆ ಮಾತಾಡಲ್ಲ. ನನಗೋಸ್ಕರ ಮೇ ಬಿ ಬೈ ಫ್ರೆಂಡ್ ಈಗ ಬರ್ತಿದ್ದಾರಷ್ಟೇ, ನನಗೋಸ್ಕರ ಆಗ್ಲಿಂದನೂ ನಿಂತಿದ್ದಾರೆ. ನೀವು ಹೇಳಿದ್ರಲ್ಲ ಕಮೆಂಟ್ಸಲ್ಲಿ ಹೆಂಗೆ ಜನ ಕಮೆಂಟ್ ಆಗ್ತಾರೆ, ಅನೀಶ್ ನೀನು ಗೆಲ್ಲೇಬೇಕು, ಇಲ್ಲಿ ಬಂದಾಗ ಆಟೋರೆಲ್ಲ ನೀನು ಗೆಲ್ಲಬೇಕು ಅಂತ. ಇವರಿಬ್ಬರು ಹಂಗೆ ಪಣ ತೊಟ್ಟಿದ್ದಾರೆ. ಗುರು ನೀನು ಗೆಲ್ತೀಯ ಗುರು. ನಾನು ಎಷ್ಟೋ ಸರಿ ಆಯಿತು ಓಕೆ ನನಗೆ ಮಾಡಿದ್ರಿ ಈ ಸಿನಿಮಾ ಇನ್ನೊಬ್ರಿಗೆ ಮಾಡಿರಿ ಅದೇ ಗುರು ನೀನು ಗೆದ್ದುಬಿಡು ಗುರು, ನೀನು ಗೆಲ್ಸ್ಬಿಟ್ಟು ಇನ್ನೊಂದು ಪ್ರತಿಭೆನ ತಗೊತೀವಿ ಅಂತಾರೆ ಅವರು. ಸೊ ಅಷ್ಟು ಪ್ಯಾಷನೇಟಾಗಿ ನನಗೇ ಮಾಡಬೇಕಂತ ನಾನು ಗೆಲ್ಲೇಬೇಕು, ನನಗೋಸ್ಕರನೇ ಮಾಡಬೇಕು ಅಂತ ಬ್ಯಾಕ್ ಟು ಬ್ಯಾಕ್
ಅನ್ನೋದು ಮಾಡ್ತಾರೆ. ನಾನು ಹೇಳ್ತೀನಲ್ಲ, ಇವಾಗ ನನ್ನ ತಂದೆ ನಮ್ಮ ತಾಯಿ ಇವರೆಲ್ಲ ಸ್ವಾರ್ಥಿ ಆಗಿಬಿಡ್ತಾರೆ. ಅವ್ರ ಮಗ ಗೆಲ್ಲಬೇಕು ಅನ್ನೋದು ಅವ್ರ ಸ್ವಾರ್ಥ. ಬಟ್ ಆ್ಯಸ್ ಎ ಫ್ರೆಂಡ್ಸ್ ಮಾಡ್ತಿದ್ದಾರಲ್ಲ, ಆ ಪ್ರೀತಿ ಇನ್ನೂ ದೊಡ್ಡದು ಅಂತೀನಿ ನಾನು. ಅವರು ಎಲ್ಲ ಬಿಸ್ನೆಸ್ಸು ಗೊತ್ತು, ಸೈಟುಗಳು ತೊಗೊಬೋದು, ರಿಯಲ್ ಎಸ್ಟೇಟ್ ಮಾಡ್ಬೋದು, ಅಪಾರ್ಟ್ಮೆಂಟು ಕಟ್ಬೋದು. ಬಟ್ ಒಬ್ಬ ಫ್ರೆಂಡ್ ಗೆಲ್ಲಬೇಕು ಅಂತ ಒಂದು ಕೋಟಿ ಇನ್ವೆಸ್ಟ್ ಹಾಕಿ ಒಂದು ಫ್ರೆಂಡ್ ಗೆಲ್ಲಬೇಕು, ನಿಲ್ಲಿಸ್ಬೇಕು ಅನ್ನೋದಲ್ಲ, ಅದು ತೀರಾ ದೊಡ್ಡದು. ಅದು ಇಟ್ ಆಲ್ವೇಸ್ ಬಿ ಇನ್ ಮೈ ಹಾರ್ಟ್. ಸೂಪರ್ ಸ್ಟಾರ್ ಆಗಿ ಮಿಂಚ್ತಾ ಇದ್ದೀರಾ. ಸೊ ಹೇಳಿ, ನಿಮ್ಮ ಸಿನಿಮಾ ಮೊದಲ ಸಿನಿಮಾ ಬೆಳ್ಳಿತೆರೆ ಮೇಲೆ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ಎಷ್ಟು ಕಾತರರಾಗಿದ್ದೀರಾ? ಮೇಡಮ್, ಮೊದಲನೇ ಸಿನಿಮಾ ಅಲ್ಲ ಇದು, 2ನೇ ಸಿನಿಮಾ. ನೀವೇ ಹೊಸ ಪ್ರಾರಂಭ ಅಂತ ಹೇಳ್ತಾ ಇದ್ದೀರಾ ಅವಾಗಲೇ. ಹೊಸ ಪ್ರಾರಂಭ ಅಂದ್ರೆ ಇದರಿಂದ ನನ್ನ ಜೀವನ ಚೆನ್ನಾಗಾಗುತ್ತೆ ಅಂತ ಮುಂದಕ್ಕೆ. ಹೇಳಿ, ಮೊದಲನೇ ಆರಾಮ್ ಅರವಿಂದ್ ಸ್ವಾಮಿ ಅಂದ್ರೆ ನಿಮ್ ಪಾತ್ರದ ಬಗ್ಗೆ ಹೇಳಿ, ಸಿನಿಮಾದ ಬಗ್ಗೆ. ಮೇಡಮ್, ಅವರು ಆರಾಮಾಗಿರ್ಬೇಕು ಅನ್ಕೊಂತಾ ಇರ್ತಾರೆ, ಬಟ್ ನಾವು ಆರಾಮಾಗಿರಕ್ ಬಿಡ್ತೀವಿ. ಇದೇ ಒಂದ್ ಲೈನ್ ನಮ್ಮ ಕ್ಯಾರೆಕ್ಟರ್ ಬಗ್ಗೆ. ಸೊ ಈ ಸಿನಿಮಾ ಬಗ್ಗೆ ನಾನು ಚೆನ್ನಾಗಿದೆ, ಅದ್ಭುತವಾಗಿದೆ, ಬಂದು ನೋಡಿ ಎಲ್ಲ ಬೇರೆ ಎಲ್ಲರೂ ಹೇಳ್ತಾರೆ, ಬಟ್ ಬೇರೆ ಎಲ್ಲರೂ ಹೇಳ್ದೇ ಇರೋ ಥರ ಈ ಸಿನಿಮಾದಲ್ಲಿ ಇದೆ. ಸೊ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂಥ ಸಿನಿಮಾ ಇದು ಶೂಟಿಂಗ್ ಮಾಡಬೇಕಾದ್ರೆ. ಯಾಕೆಂದರೆ ನಾವು ಇದುವರೆಗೂ ಒಂದು 30 ನಿಮಿಷ ಶಾರ್ಟ್ ಫಿಲಮ್ ಮಾಡಿದ್ದೀನಿ ನಾನು. ಸೊ ನಮ್ಗೆ ಅಲ್ಲೇ ಜಡ್ಜ್ಮೆಂಟ್ ಗೊತ್ತಾಗ್ಬಿಡುತ್ತೆ, ಈ ಶಾರ್ಟ್ ಫಿಲಮ್ ಏನು ವ್ಯೂ ಹೋಗ್ಬೋದು, ಏನು ಇದಾಗ್ಬೋದು ಅಂತ. ಸೊ ಈ ಸಿನಿಮಾದಲ್ಲಿ ನಾನು ಇಡೀ ಸಿನಿಮಾ ಟ್ರಾವೆಲ್ ಮಾಡಿರೋದ್ರಿಂದ, ಸೊ ಆ ಜರ್ನಿಯಲ್ಲಿ ನನಗೆ ಗೊತ್ತಾಗ್ತಾ ಇದೆ, ಇದು 100% ಬ್ಲಾಕ್ ಬಸ್ಟರ್ ಹಿಟ್ ಆಗುವಂಥ ಸಿನಿಮಾ. ಈ ಕಥೆಯಲ್ಲಿ ನನಗೆ ಅವಕಾಶ ಕೊಟ್ಟಂಥ ಅಭಿಷೇಕ್ ಅವ್ರಿಗೆ ನಾನು ಯಾವಾಗಲೂ ಕೃತಜ್ಞತೆ ಆಗಿರ್ತೀನಿ. ಯಾಕೆ ಅಂದರೆ ಇಂಥ ಒಳ್ಳೆ ಕಥೆಯಲ್ಲಿ ಅದು ಸ್ಟಾರ್ಟಿಂಗ್ ಅಂದರೆ ಈಗ 2ನೇ ಸಿನಿಮಾ ಅಂದು. ಸೊ ಆ 2ನೇ ಸಿನಿಮಾ ಇಂಥ ಒಳ್ಳೆ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿರೋದು ನನಗೆ ತುಂಬ ಖುಷಿ ಇದೆ ಮೇಡಮ್. ನಮಸ್ಕಾರ, RJ ಬೆಕ್ಕಿ ಅಂತ. ಈಗಾಗಲೇ ಬೇರೆ ಬೇರೆ ಫಿಲಮ್ಗಳಲ್ಲಿ ನೋಡಿರ್ತೀರಿ. ಫ್ರೆಂಚ್ ಬಿರಿಯಾನಿ ಆಗಿರ್ಬೋದು, ಇಕ್ಕಟ್ ಸಿನಿಮಾ ಆಗಿರ್ಬೋದು, ಅಥವಾ ವಿಜಯಾನಂದ ಫಿಲಮ್ ಆಗಿರ್ಬೋದು. ಸೊ ಬೇರೆ ಬೇರೆ ಪಾತ್ರಗಳನ್ನು ಪ್ರತಿ ಸರಿ ಮಾಡಬೇಕು ಅನ್ನೋ ಅಪೇಕ್ಷಿಸುವಂಥ ಪ್ರತಿಭೆ ನಮ್ಮದು. ಅಂಥ ಪ್ರತಿಭೆಗಳಿಗೆ ಒಳ್ಳೆ ಬೆಂತಟ್ಟು ಪ್ರೋತ್ಸಾಹ ಸಿಗಬೇಕಾಗಿರೋದು ಒಳ್ಳೆ ನಿರ್ದೇಶಕರ ಕಡೆಯಿಂದ. ಸೊ ಥ್ಯಾಂಕ್ಸ್ ಟು ಮೈ ಫ್ಯಾಂಟಾಸ್ಟಿಕ್ ಡೈರೆಕ್ಟರ್ ಅಭಿಷೇಕ್ ಶೆಟ್ಟಿ. ಸೊ ಒಂದೊಳ್ಳೆ ಕ್ಯಾರೆಕ್ಟರ್ ಇದೆ ಬ್ರೋ, ಬೇರೆ ಥರನೇ ಕ್ಯಾರೆಕ್ಟ್ರು, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ಇಡೀ ಸಿನಿಮಾ ರನ್ ಥ್ರೂ ಆಗೋ ಕ್ಯಾರೆಕ್ಟರ್ ಅಂತ ಹೇಳಿ ಕರೆಸಿ ಒಂದೊಳ್ಳೆ ಆಡಿಷನ್ ನನಗೂ ಗೌರವ ಮಾಡಿಸಿ, ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಬ್ರೋ, ಆಗ್ಬೋದು ಅಂತ ಹೇಳಿ ಸೊ ಒಂದೊಳ್ಳೆ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಹೇಳಿರೋ ಥರ ಪಕ್ಕಾ ಬ್ಲಾಕ್ ಬಾಸ್ಟರು, ಫ್ಯಾಮಿಲಿ ಎಂಟೈನರು. ಎಲ್ಲೋ ಕಳೆದೋಗಿತ್ತಲ್ಲ ಫ್ಯಾಮಿಲಿ ಎಂಟೈನರು, ವಾಪಸ್ ಬಂದಿದ್ದೀವಿ. ನವೆಂಬರ್ 22ನೇ ತಾರೀಕು ಮರಿಬೇಡಿ, ಫ್ಯಾಮಿಲಿ ಸಮೇತರಾಗಿ ಬನ್ನಿ. 3 ದಿನಕ್ಕೆ ಮಾತ್ರ 99 ರೂಪಾಯಿ ಟಿಕೆಟ್ನ ದರ ಪ್ಲಸ್ ಟ್ಯಾಕ್ಸ್. ಸರ್, ಇಬ್ರು ಕಾಂಬಿನೇಷನ್ ಅಂತ ಹೇಳಿದ್ರೆ ಯಾವಾದ್ರೂ ಡೈಲಾಗ್ ಏನಾದ್ರು ಸಿನಿಮಾದಲ್ಲಿ ಬರ್ತಕ್ಕಂಥದ್ದು ಬೇಕಾ? ಅಲ್ವಾ? ಹೌದಾ? ಅಲ್ವಾ? ಇಲ್ಲ, ಅಷ್ಟೇ. ಇಷ್ಟೇ. ಒಳ್ಳೆ ಪಂಚರ ಡೈಲಾಗ್ ಇದೆ. ಇಲ್ಲಿ ಇವ್ರಿಗೆ ಮರ್ತ್ಬಿಟ್ಟವ್ರೆ, ತುಂಬಾ ದಿನ ಆಯ್ತು ಶೂಟ್ ಮಾಡಿ. ಇಲ್ಲ ಮೇಡಮ್, ಅದ್ಭುತವಾಗಿದೆ. ಅಂದ್ರೆ ನೀವು ಇಷ್ಟು ದಿನ ತುಂಬಾ ದಿನ ಆಗಿತ್ತು ಒಂದು ಕಾಂಬಿನೇಷನ್ಗಳಲ್ಲಿ ಹೀರೋ ಜೊತೆ ಇಬ್ರು ಕಾಮಿಡಿ ಆಗಿ ಅವ್ರಿಗೇನೋ ಒಂದು ಇಡೀ ಸಿನಿಮಾ ಟ್ರಾವೆಲಿಂಗ್ ಮಾಡ್ಕೊಂಡು ಇಷ್ಟು ದಿನ ಏನಾಗ್ತಾ ಇತ್ತು ಅಂದ್ರೆ ಒಬ್ರು ಹೀರೋ, ಒಬ್ರು ಹೀರೋಯಿನ್ನು, ಅವ್ರ ಅಪ್ಪ ಅಮ್ಮ, ಪೋಷಕ ನಟರು ಇದ್ರ ಮೇಲೆ ಕತೆ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಇದು ಮಾಡ್ತಾ ಇರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಆ ಥರ ಇಲ್ಲ. ಇಡೀ ಸಿನಿಮಾ ಎಲ್ಲಾ ಕ್ಯಾರೆಕ್ಟರ್ಗಳಿಗೂ ಒತ್ತಿದೆ. ನಮ್ಮ ಕ್ಯಾರೆಕ್ಟರ್ಗಳು ಇಡೀ ಸಿನಿಮಾ ಟ್ರಾವೆಲ್ ಆಗುತ್ತೆ. ಈ ತರ ಒಂದು ಇಂಪಾರ್ಟೆನ್ಸ್ ಕೊಟ್ಟು, ಅದು ಅನೀಶ್ ಅವರು 11ನೇ ಸಿನಿಮಾ ಆಗಿ 12ನೇ ಸಿನಿಮಾ ಇದು. ಸೊ 12ನೇ ಸಿನಿಮಾದಲ್ಲೂ ನಮ್ಮನ್ನ ಅವ್ರ ತೂಕವಾಗಿ ಕ್ಯಾರೆಕ್ಟರ್ನ ಮಾಡಿಸಿ ಜೊತೆಲಿ ಆಕ್ಟ್ ಮಾಡಿಸಿದ್ದಾರೆ. ಸೊ ಅದಕ್ಕೆ ಈ ಸಿನಿಮಾ 100% ಬ್ಲಾಕ್ ಬಸ್ಟರ್. ಇನ್ಫ್ಯಾಕ್ಟ್ ಯಾವ ಕ್ಯಾರೆಕ್ಟರ್ಗಳು ಕಾರಣ ಇಲ್ಲದೆ ಬರಲ್ಲ, ಕಾರಣ ಇಲ್ಲದೆ ಹೋಗಲ್ಲ. 5 ನಿಮಿಷ ಬಂದ್ರು ಮಜಾ ಕೊಟ್ಬಿಟ್ಟು ಹೋಗುವಂತ ಕ್ಯಾರೆಕ್ಟರ್. ಕಾಮಿಡಿ ಸರ್, ಸೆಂಟಿಮೆಂಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅಭಿಷೇಕ್ ಸರ್, ಅನೀಶ್ ಅವ್ರನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸುವಂತ ಜವಾಬ್ದಾರಿ ಮತ್ತೆ ನಿಮ್ಮ ಮೇಲೆ ಒಂದಿಷ್ಟು ಭರವಸೆ ಇಟ್ಕೊ ಅವರು ಕಾಲ್ ಶೀಟ್ ಕೊಟ್ಟಿದ್ದು. ಫೈನಲಿ ಸಿನಿಮಾ ನಿಮ್ಮ ಕನಸಿನ ಸಿನಿಮಾ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ನಾನೀಗ ಏನೇ ಉತ್ತರ ಕೊಟ್ಟು ಉತ್ಪ್ರೇಕ್ಷೆ ಆಗ್ಬಿಡುತ್ತೆ. ಯಾಕಂತಂದ್ರೆ ನಾನು ತುಂಬಾ ಇಂಟರ್ವ್ಯೂಗಳೆಲ್ಲ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ದೀನಿ. ನವಂಬರ್ 22 ಮೇಲೆ ಜನ ಮಾತಾಡ್ತಾರೆ. ಅಗೈನ್ ಏನಂತಂದ್ರೆ ಪ್ರತಿ ಸಿನಿಮಾ ನಾವೇನಂತಂದ್ರೆ ಮೀಡಿಯಾ ಮುಂದೆ ಬಂದಾಗ ನಮ್ಮ ಸಿನಿಮಾ ಅದ್ಭುತ, ಸೂಪರು, ನೋಡಿ ಅಂತೆಲ್ಲ ಪ್ರತಿ ಸತಿ ಹೇಳ್ತೀವಿ. ಬಟ್ ಸತ್ಯ ಏನು ಅಂತಂದ್ರೆ ಜನ ನೋಡಿ ಜನಕ್ಕೆ ಹಂಚ್ತಾರೆ, ಗೊತ್ತಾ? ಅದು ನಿಜವಾದ ಗೆಲುವು. ಅದು ಈ ಸತಿ ಆಗುತ್ತೆ. ಅನೀಶ್ ಅವ್ರು ದೊಡ್ಡ ಮಟ್ಟಿಗೆ ಗೆಲ್ತಾರೆ ಈ ಸತಿ. ಪ್ರಮೋಷನ್ ಹೇಳೋದಾದ್ರೆ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ರೆ, ಇವತ್ತಿನ ಪ್ರಮೋಷನ್ ಬಗ್ಗೆ ನೀವು ಇಲ್ಲ, ಆ್ಯಕ್ಚುಲಿ ಎಮೋಷನ್ ವರ್ಕ್ ಆಗಲ್ಲ, ಪ್ರಮೋಷನೇ ವರ್ಕ್ ಆಗೋದು. ಇದು ಸತ್ಯ. ಅದು ಸತ್ಯ ಆ್ಯಕ್ಚುಲಿ. ಅಂದರೆ ನಾವು ಫಸ್ಟ್ನೇ ಸಿನಿಮಾ ಎಲ್ಲ ಜನ ಬರ್ದೇ ಇದ್ದಾಗ ಹತ್ಬಿಟ್ಟಿದ್ದೀವಿ ಬನ್ನಿ ಥಿಯೇಟ್ರಿಗೆ ಅಂತೆಲ್ಲ, ಅದೆಲ್ಲ ವರ್ಕ್ ಆಗಲ್ಲ ಆ್ಯಕ್ಚುಲಿ. ಸತ್ಯ ಏನು ಅಂತಂದರೆ ಸಿನಿಮಾ ಚೆನ್ನಾಗಿದ್ರೆ ಒಬ್ಬರಿಂದ ಒಬ್ರಿಗೆ ಹಂಚ್ತಾರೆ, ಅದೇ ವರ್ಕ್ ಆಗೋದು. ಸೊ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ ಜನನ ಯಾವ್ಯಾವ ರೀತಿಲಿ ತಲುಪ್ಬೋದು, ಮನೋರಂಜನಾ ರೀತಿಲಿ ಹೆಂಗೆಲ್ಲ ತಲುಪ್ಬೋದು ಆ ಥರ ತಲುಪಿದ್ದೀವಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ತಲುಪಿದ್ದೀವಿ ಅಂತ. ಆ್ಯಂಡ್ ಇವತ್ತು ಕೂಡ ಟ್ರೈಲರ್ ರಿಲೀಸ್ ಆಗಿದೆ. ಆ್ಯಂಡ್ 99 ರೂಪೀಸ್ ಟಿಕೆಟ್ ಕಾನ್ಸೆಪ್ಟ್ ಮಾಡಿದ್ದೀವಿ. ಎಲ್ಲ ಒಳ್ಳೊಳ್ಳೆ ಯೋಜನೆಗಳು ಒಂದು ಟೀಮ್ ಕಡೆಯಿಂದ ಬಂದಿದೆ. ಪ್ರೊಡ್ಯೂಸರ್ಸು ಅನೀಶ್ ಅವರೆಲ್ಲ ಡಿಸೈಡ್ ಮಾಡಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕೂಡ.
ಮತ್ತೆ 99 ಅಂದ ಕೂಡಲೇ ಸಿನಿಮಾ ಇದೆಲ್ಲ ಅಂತ ಯೂಶಲಿ ಸಿನಿಮಾ ಹೈಕ್ ಮಾಡ್ತಾರೆ. ನಮ್ಮ ಕಾನ್ಫಿಡೆಂಟ್ ಸಿನಿಮಾ ಮೇಲೆ ಇರೋ ತುಂಬಾ ಹೈ ಕಾನ್ಫಿಡೆಂಟ್ಗೆ ಪ್ರೈಸ್ ಲೋ ಮಾಡಿದ್ದೀವಿ. ಸಿನಿಮಾ ಮೇಲೆ ಇರೋ ಹೈ ಕಾನ್ಫಿಡೆನ್ಸ್ ಇದು. ಅದೇ ಕ್ಯಾಪ್ಷನ್ ಅಲ್ಲೇ ಹಾಕಿದೀವಿ 99 ದರ ಎಂಟರ್ಟೈನ್ಮೆಂಟ್ಗೆ ಎಲ್ಲ ಬರ ಅಂತ. ಸೊ 99 ಕೊಟ್ಟು ಬನ್ನಿ ಇಡೀ ಹಂಗೆ ಎಸ್ ಹಂಗೆ ಇದನ್ನ ಪ್ರೊಡ್ಯೂಸರ್ ನೋಡಿ ಹಂಗೆ ಗ್ಯಾಪ್ ಸೊ 99 ಫಸ್ಟ್ 3 ದಿನ 99 3 ಡೇಸ್ಗೆ ಕಂಡೀಷನ್ ಅಪ್ಲೈ ಅಂತ ಬೇರೆ ಹಾಕಿದ್ದಾರೆ ಟ್ಯಾಕ್ಸ್. ಸೊ ಏನಂತಂದ್ರೆ ಇದನ್ನ ಅಷ್ಟೇ ನಾನು ಅದನ್ನೇ ಹೇಳ್ತಾ ಇರೋದು. ಯೂಶಲಿ ಏನ್ ಅನ್ಕೊಂತಾರೆ ಜನ, ಕಮ್ಮಿ ಇಟ್ಟಿದ ತಕ್ಷಣ ಓಕೆ ಸಿನಿಮಾ ಏನೋ ಚೆನ್ನಾಗಿಲ್ವೇನೋ ಅದಕ್ಕೆ ಇಡ್ತಾ ಇದ್ದಾರೆ ಆ ಥರ ಎಲ್ಲ ಅನ್ಕೊಂಬಿಡಿ. ದಯವಿಟ್ಟು ಅದೇ ಹೇಳೋದಲ್ಲ, ಎಂಟರ್ಟೈನ್ಮೆಂಟ್ ಹೈ ಇದೆ, ನಮ್ಮ ಎಕ್ಸ್ಪೆಕ್ಟೇಷನ್ ಹೈ ಇದೆ, ಅದಕ್ಕೆ ಪ್ರೈಸ್ ಲೋ ಇದೆ. ಸೊ ಇದು ಸತ್ಯ. ನಿಜವಾಗ್ಲೂ ನವೆಂಬರ್ 22ಕ್ಕೆ ನೋಡ್ತೀರಾ ಸಿನಿಮಾನ, ನೀವೇ ನಮ್ಗೆ ಎಕ್ಸ್ಟ್ರಾ ಕೊಟ್ಬಿಟ್ಟು ಹೋದ್ರು ಹೋದ್ರಿ, ದುಡ್ಡು ಹೇಳೋಕ್ಕಾಗಲ್ಲ. ಸೊ ಬನ್ನಿ, ಕೊಟ್ರೆ ತಗೋತಾರೆ, ಖುಷಿಯಿಂದ ಬನ್ನಿ ಹಂಚಿ. ನಾನು ಅದೇ ಅಂದೆ ದೀಪಾವಳಿ ಟೈಮ್ ಪ್ರೊಡ್ಯೂಸರ್ಗೆ ಒಂದು ಮಾತಂದೆ, ಸಿನಿಮಾ ನೋಡಲ್ಲ ಆದ್ಮೇಲೆ ಅಣ್ಣ ಆರಾಮ್ ಅರವಿಂದ್ ಸ್ವಾಮಿ ಸರಪಟಾಕಿ ಥರ ಒಂದು ಅಂಟ್ಕೊಳ್ಳಿ, ಬ್ಯಾಕ್ ಟು ಬ್ಯಾಕ್ ಎಲ್ಲ ಅಂಟ್ಕೊಳ್ಳುತ್ತೆ ಅಂತ. ಆ ಆಡಿಯನ್ಸೇ ಇವಾಗ ನಮ್ಗೆ ಸರಪಟಾಕಿ ಥರ. ನಾವು ಹೇಳಿ ಸಾಕಾಗಿದೆ ಸಿನಿಮಾ ಬಗ್ಗೆ, ಆ್ಯಂಡ್ ಈಗ ಜನ ಹೇಳ್ತಾರೆ 22ಕ್ಕೆ. ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಯಾಕೆ ಬಂದು ನೋಡ್ಬೇಕು ಸರ್? ಏನೇ ಡಿಫ್ರೆಂಟ್ ಆಗಿ ಏನಿದೆ ಸಿನಿಮಾದಲ್ಲಿ? ಯಾಕೆ ನೋಡಬಾರ್ದು ಅಂತ ಕೇಳಿದ್ರೆ ಹೇಳ್ಬೋದು, ಯಾಕೆ ನೋಡಬೇಕು ಅಂತ ಕೇಳಿದ್ರೆ ನಾನು ಏನು ಹೇಳಿ ಅಂದರೆ, ನಾನು ಕನ್ನಡಿಗರು, ಕನ್ನಡ ಸಿನಿಮಾ ಇದನ್ನೆಲ್ಲ ಹೊರತುಪಡಿಸಿ ನಾನು ಹೇಳೋದು ಇಷ್ಟೇ, ಪ್ರತಿ ಸತಿ ಒಂದು ಒಳ್ಳೆ ಸಿನಿಮಾ, ನಾನೀಗ 3 ಸಿನಿಮಾ ಮಾಡಿದ್ದೀನಿ, ಅನೀಶ್ ಅವರು ಒಂದು 13 ಸಿನಿಮಾ ಮಾಡಿದ್ದಾರೆ. ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದೆ. ಯಾವುದೋ ಒಂದು ಟೈಮು ಯಾವುದು ನನಗೆ ಗೊತ್ತಿಲ್ಲ, ಬಟ್ ಈ ಸತಿ ಪ್ರತಿ ಒಂದು ಮೂಲಗಳಿಂದ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಒಂದು ಸಿನಿಮಾಗೆ ಎಲ್ಲರೂ ನೋಡಬೇಕು, ಕಾಯ್ತಾ ಇದ್ದೀವಿ ಅನ್ನೋ ವೈಬ್ ಈ ಸಿನಿಮಾದಲ್ಲಿ ಕ್ರಿಯೇಟ್ ಆಗಿದೆ. ಯಾಕೆ ನೋಡಬೇಕು ಅನ್ನೋದಕ್ಕೆ ನನಗೆ ಮೇನ್ ರೀಸನ್ ಏನು ಅಂತಂದರೆ, ಒಂದು ಅನೀಶ್ ಅವ್ರಿಗೋಸ್ಕರ ನೋಡಿ, ಇನ್ನೊಂದು ಈಗ ನನಗೋಸ್ಕರ, ಆ್ಯಂಡ್ ಮೇಜರ್ಲಿ ಏನಕ್ಕೋಸ್ಕರ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾವು ತುಂಬ ಹಳೆ ಸಿನಿಮಾಗಳೆಲ್ಲ ನೋಡ್ತಾ ಇದ್ವಿ. ಈ ಪಣಿ ರಾಮಚಂದ್ರ ಅವ್ರದ್ದೆಲ್ಲ ಬರ್ತಾ ಇತ್ತು, ಗಣೇಶ ಮತ್ತೆ ಬಂದ, ಈ ಥರದ್ದೆಲ್ಲ ಒಂದು ಒಳ್ಳೆ ಫ್ಯಾಮಿಲಿ ಪ್ಯೂರ್ ಎಂಟರ್ಟೈನರ್ಗಳು ಮಿಸ್ ಆಗೋಗಿತ್ತು ಕನ್ನಡದಲ್ಲಿ. ಆ್ಯಂಡ್ ತುಂಬ ದಿನಗಳ ನಂತರ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್ ವಿತೌಟ್ ವಲ್ಗಾರಿಟಿ ಕೂತ್ಕೊಂಡು ನೋಡಿ ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ, ಒಂದು ಒಳ್ಳೆ ಸಿನಿಮಾ ಅನುಭವ ಕೊಡುತ್ತೆ, ಅಷ್ಟೇ ಹೇಳಬಲ್ಲೆ. ಅಂದ್ರೆ ಇಬ್ರು ಪ್ಯಾಷನೇಟ್ ಪ್ರೊಡ್ಯೂಸರ್ ಅನ್ನೋದು ನಿಮ್ಮ ಮೊದಲ ಸಿನಿಮಾಗಳಲ್ಲಿ ಗೊತ್ತಾಗುತ್ತೆ. ಸೊ ಹೀರೋನ ಮತ್ತೆ ಡೈರೆಕ್ಟರ್ನ ಇಬ್ರು ಗೆಲ್ಸುವಂತ ಜವಾಬ್ದಾರಿ ಇಬ್ರು ಮೇಲಿದೆ. ಸಿನಿಮಾ ಹೇಗೆ ಬಂದಿದೆ, ಸಿನಿಮಾ ರಿಲೀಸ್ ಆಗ್ತಿದೆ, ಏನ್ ಹೇಳ್ತೀವಿ? ಇಲ್ಲಿ ಯಾರು ಗೆಲ್ಸಕ್ಕಾಗೋದಿಲ್ಲ. ಅಭಿ ಹತ್ರ ಒಳ್ಳೆ ಕಥೆ ಇತ್ತು, ಒಳ್ಳೆ ನಟನೆ ಮಾಡುವಂಥ ಕೆಪಾಸಿಟಿ ಇರುವಂಥ ಹೀರೋ ಅನೀಶು. ನಾವು ಬರೀ ಬಂಡವಾಳ ಹಾಕಿದ್ದೀವಿ, ಬಣ್ಣ ರುಚಿ ಶಕ್ತಿ 3 ಸೇರಿದ್ದೀವಿ. ಖಂಡಿತವಾಗ್ಲೂ 22ನೇ ತಾರೀಕು ತೆರೆ ಮೇಲೆ ಹಬ್ಬದ ವಾತಾವರಣ ಇರುತ್ತೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸರ್, ಕನ್ನಡದ ಜೊತೆಗೆ ಬೇರೆ ಭಾಷೆ ಸಿನಿಮಾಗಳು ಇದೆ ಆ ದಿನ. ಸೊ ನಿಮ್ಮ ಸಿನಿಮಾ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗುತ್ತೆ, ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಚೈನಾ ಜಪಾನ್ ಅವ್ರು ಬಂದ್ರು ನಾನು ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸಿನಿಮಾ ನಾನು ನೋಡಿದ್ದೀನಿ, ಯಾವುದೇ ರೀತಿ ನನಗೆ ಹಿಂಜರಿಕೆ ಇಲ್ಲ. ಖಂಡಿತವಾಗ್ಲೂ ಎಲ್ಲರೂ ರೆಕಾರ್ಡ್ ಮಾಡ್ಕೊಳ್ಳಿ, ಬ್ಲಾಕ್ ಬಸ್ಟರ್ ಆಗುತ್ತೆ ಈ ಸಿನಿಮಾ. ಎಷ್ಟು ಥಿಯೇಟರ್ಸ್ ಪ್ಲಾನ್ ಆಗಿದೆ? ಡಿಸ್ಟ್ರಿಬ್ಯೂಟರ್ ಯಾರು ಸರ್? ಇವಾಗ ಜಯಣ್ಣ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಥಿಯೇಟರ್ಗಳು ಇವಾಗಿನ ಸದ್ಯದ ಮಟ್ಟಿಗೆ ಒಂದು 102 ಏನೋ ಆಗಿದೆ. ಇನ್ನು ಮುಂದಕ್ಕೆ ಇನ್ನೂ ಟೈಮ್ ಇರೋದ್ರಿಂದ ಕರೆಕ್ಟ್ ನಂಬರ್ಸು ಇನ್ನೊಂದು 2-3 ದಿನದ ಮುಂಚೆ ಹೇಳ್ತೀನಿ. ರಾಮ್ ಅರವಿಂದ್ ಸ್ವಾಮಿ ಕತೆ ಏನೂ ಇಲ್ಲ, ಕಾಮನ್ ಆಡಿಯನ್ಸ್ ಕತೆನೇ ಇದು. ಒಂದು ಕಾಮನ್ ಮನುಷ್ಯ ಏನ್ ಜನರಲ್ ಆಗಿರುತ್ತ ಅದರ ಆಧಾರಿತ ಕತೆ ಅಷ್ಟೇ. ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ನವೆಂಬರ್ 22 ಬಂದ್ರೆ ರಾಮ್ ಅರವಿಂದ್ ಸ್ವಾಮಿ ಅಷ್ಟೇ. ಥ್ಯಾಂಕ್ ಯು. ಈ ಕಡೆ ಗೌರವ್ ವಿಕ್ಕಿ.